ಕಂಬದ ಊಪರ್ಗೆ ಗೊಂಬಿ ನಂಬದು ಏನ ಹಸಿ ಕಂಬದ ಊಪರ್ಗೆ ಗೊಂಬಿ ನಂಬದು ಏನ ಹಸಿ ಇದೇನ್ಲೆ ಪತಿ ಮ್ಯೂಸಿಕ್ ಬರ್ಸ್ಲಿಲ್ಲ ಅಂದ್ರೆ ಹೆಂಗೆ ಕೇಳೋದು ಹಾಡಿಗೆ ಟುನ್ ಟುಡಿನ್ ಟುಡಿನ್ ಟನ್ ಟನ್ ಟಡನ್ ಕಂಬದ ಊಪರ್ಗೆ ಗೊಂಬಿದು ನಂಬದು ಏನ ನಿಂಬಗೆ ಹಸಿ ಕಂಬದ ಊಪರ್ಗೆ ಗೊಂಬು ನಂಬದು ಏನ ನಿಂಬಗೆ ಹಸಿ ಒಬ್ಬಳಿಗೆ ನಮ್ದುಗೆ ಇಲ್ಲಿ ಥಬ್ಬಿಬ್ಗೆ ಗೊಂಡ್ಬಿಟ್ಟಿದ್ದೀನಿ ಓಯ್ ಒಬ್ಬಳಿಗೆ ನಮ್ದುಗೆ ಓಯ್ ಥಬ್ಬಿಬ್ಗೆ ಗೊಂಡ್ಬಿಟ್ಟಿದ್ದೀನಿ ಓಯ್ ಬಿಟ್ಟು ಮುಳುಗದು ವೇಳೆ ರಾತ್ಗೆ ಆಗದು ವೇಳೆ ಹೊತ್ತಿಗೆ ಆಗದು ಮುಳುಗದು ವೇಳೆ ರಾತ್ಗೆ ಆಗದು ವೇಳೆ ಕಂಬದ ಊಪರ್ಗೆ ಮೇಲೆ ಗೊಂಬಿದು ನಂಬದು ಏನ ನಿಮ್ದುಗೆ ಹಸಿ ಟುನ್ ಟುಡಿನ್ 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 ಕೆಟ್ಟ ಟೇಪ್ ರೆಕಾರ್ಡ್ ರಂಗ ಟುಡಿನ್ ಟುಡಿನ್ ಅಂತ ಮುಂದೆ ಹಾಡ್ಬಿಟ್ಟೆ ಅಲ್ಲಲೆ ಎಂತ ಚಂದ ಹಾಡೈತಿ ಕಂಬದ ಮ್ಯಾಲಿನ ಗೊಂಬಿ ನಂಬಲೇನ ನಿನ್ನ ನನಗೇನ ಅಂತೇಳಿ ನಿನ್ನ ಹಾಡ್ಬಿಟ್ಟಿ ಎಂತ ಕಂಗಾಡ್ತಿಲೇಪ ಹಾಡು ಕೆಡಿಸಿಡ್ತೀನಿ ನೋಡ್ಲೆ ಚಂದ ಹಾಡುಗಳ ದಿವಸ ಅಂತಂದು ಅಕ್ಕ ನಿಮ್ದುಗೆ ಅಲ್ಲ ಹೇಳಿದ್ದೆ ನಿಮ್ದುಗೆ ಹೇಳಿದ್ಮೇಲೆ ನಮ್ದುಗೆ ಹಾಡಿದ್ದೆ ತಪ್ಪು ನಂದವ ನಂದೇ ತಪ್ಪು ಅಂತ ಮನ್ನಿಸ್ಬಿಡು ಚಂದೊಂದಕ್ಕ ಸುಬೆ ಹಾಡಿಗೆ ಕೇಳ್ತೆ ಹೇಳ್ತೀನಿ ನೋಡಿ ಏಕ ಉಸಿರಿನಂತೆ ನಮ್ದುಗೆ ನಿಮ್ದುಗೆ ನಮ್ದುಗೆ ನಿಮ್ದುಗೆ ನಿಮ್ದುಗೆ ನಮ್ದುಗೆ ನಮ್ದುಗೆ ನಿಮ್ದುಗೆ ನಮ್ದು ನಮ್ದುಗೆ ಕೇಳಂದಕ್ಕಾಗಿಲ್ಲ ಏಕ ಉಸಿರಿನಲ್ಲಿ ನಮ್ದುಗೆ ನಿಮ್ದುಗೆ ನಮ್ದುಗೆ ನಿಮ್ದುಗೆ ಪ್ರೇಮಿಯೇ ಪ್ಯಾರ್ಗೆ ದೋಹ ಆಗದು ಆಗದು ಧೋಕಾ ಆಗದು 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 ಪ್ಯಾರ್ಗೆ ಧೋಕಾ ಮಾಡು ಏಕ ಉಸಿರಿನಲ್ಲಿ ನಮ್ದುಗೆ ನಿಮ್ದುಗೆ ನಿಮ್ದುಗೆ ನಮ್ದುಗೆ ಅಯ್ಯಯ್ಯೋ ತಾಳಕ್ಕಾಗಲ್ಲಪ್ಪ ಈ ರಾಗ ಆಲಪನೆ ರೋಗ ಆಲಾಪನೆ ಪಾತಿಮಕ್ಕರ್ ಒಂದ್ ಈಟ್ ಏನ ತಣ್ಣಗ್ ಮನಿಗೆ ಬಂದ ನಿಮ್ ಕಾಲ್ ಬುತ್ತೇನೆ ಒಂದ್ ಸ್ವಲ್ಪ ತರ ಸುಮ್ಮನಿದ್ ಬಿಡ್ರಿ ತಮ್ಗೆ ಹಾಡ್ಕೊತ್ ಕೂತ್ಬಿಟ್ಟ ಹಿಡ್ಸಕತ್ತಾಗ ಶಾಂತಕ್ಕ ನೀನು ಮಾಡಕ್ ಕೆಲ್ಸಿಲ್ಲ ನೀವ ಈಕಿ ಕರ್ಕಶವಾದ ಹಾಡು ಕೇಳಕತ್ತಿಯಲ್ಲ ಕ್ಯೂ ಗಿರ್ಜಂದು ಅಕ್ಕ ನಮ್ದು ಸರಿಗಂಪಾಗೆ ಕರೆದಿದ್ರಿ ಈ ಸಲ ನಮ್ದಿಗೆ ಹೋಗಿಲ್ಲ ಗತ್ತೆ ನಮ್ದಿಗೆ ಹೋಗ್ಬಿಟ್ರೆ ರೇ ಹಾಡ್ಗೆ ಕೇಳ್ಬಿಟ್ಟು ಎಲ್ಲ ಮುರ್ಚಿಗೆ ಹೋಗ್ಬಿಡ್ತಾರೆ ಏನು ಅಚ್ಚಾಗೆ ಹಾಡ್ತೀರಿ ಪತಿಮಂದು ಅಕ್ಕ ನಿಮ್ದುಗೆ ಅಂತ ಜಡ್ಜಸ್ ಎದ್ಬಿಟ್ಟು ಓಡಿ ಹೋಗ್ತಾರೆ ಅಷ್ಟು ಚಂದಾಗಿ ಇರ್ತದೆ ನಮ್ದು ಹಾಡ್ಗೆ ನೀವು ನೋಡಿದ್ರೆ ನಮ್ದು ಹಾಡ್ಗೆ ಹೆಸರಿಗೆ ಇಡ್ತೀರಿ ಮತ್ತೆ ಹಾಡು ಕೇಳಿದ್ರೆ ಎದ್ದು ಓಡಾಗದ ಮತ್ತೆ ಹಾಡ್ಬಿಟ್ಟು ಬಾಯಿ ಮುಚ್ಚು ತಲೆ ಹಿಡ್ಸಾಕೋ ಯವ್ವ ತಾಯಿ ಎಂತ ಕುತ್ತಿಗೆ ಇಚ್ಚಿಕೊಳ್ಳಂಗ್ ಮಾಡ್ತೀಯ ನಿಂಗೇನ್ರ ಸಿಟ್ಟಿದ್ರೆ ಒಂದು ಹೊಡೆದು ಬಿಡು ಹೋಲತ್ತಾಗ ಏನೇ ಈ ತರ ಹಾಡಿ ಜನ್ಮ ತಿನ್ಬೇಡಪ್ಪಾತಿ ನಿನ್ ಕಾಲ್ ಬೀಳ್ತಾನೆ ಅದು ಕನ್ನಡ ಹಾಡನ್ನ ಈ ರೀತಿ ಯವ್ವ ಪಾತಿ ಯಾಕೆ ಹಿಂಗ್ ಜನ್ಮ ತಿಂತಿಲಿ ಹಾಡು ಹಾಡ್ದಾರೆ ಏನಾರ ಕೇಳ್ಬೇಕಿದನ್ನ ತೆರಿ ತಿರ್ತಿರ್ಗಾಡಿ ಬೀಳ್ತಾರ ಹೋಗೋರು ಹೊತ್ತಾಗ ಮೊನ್ನೆ ಬೇಕು ನೋಡಿದ್ರೆ ಹೂವಿನ ಬಾಣದಂತೆ ಅಂತೇಳಿ ಅದನ್ನ ಸೊಟಪಟ ಹಾಡಿ ಅಷ್ಟ್ರ ಅಡಿ ಎಬಿಸಿ ಈಗ ನೋಡಿದ್ರೆ ಜನ ಮರಳ ಜಾತ್ರೆ ಮರಳ ಅನ್ನಂಗ ಶಾಂತಕ ಅಯ್ಯೋ ಅಯ್ಯೋ ದೊಡ್ಡ ದೊಡ್ಡ ಸಾಧನೆ ಮಾಡಿದವ್ರನ್ನ ಬಿಟ್ಟಾರವ ಈಕಿಗೆ ಸನ್ಮಾನ ಮಾಡೋದೇನು ಈಕಿಗೆ ದೊಡ್ಡ ದೊಡ್ಡ ಟೇಜ್ ಹಾಕಿ ಹಾಡು ಹಚ್ಚಾಕ ಇದು ಮಾಡೋದೇನು ಅಯ್ಯೋ ದೇವ್ರೆ ಆಮೇಲೆ ಇದು ಏನದು ಈ ಅಂಗಡಿ ಓಪನಿಂಗು ಅದ್ರ ಓಪನಿಂಗ್ ಇದ್ರ ಓಪನಿಂಗಿಗೆ ಚೀಪ್ ಗೆಟ್ ಆಗಿಕಿನ ಕರ್ಸೋದೇನು ನಮ್ಮ ತಂದೆ ತಾಯಿ ಕಡೆ ಮಾಡಿಸ್ಬೇಕು ಅವನ್ನ ದುಡ್ಡು ಸಣ್ಣ ಆಗಿರ್ತಾವು ಇವ್ರಿಗೆ ಅಂತ ಜೀವನ ಕಟ್ಟಿ ಕೊಟ್ಟಿರ್ತಾರೆ ಅಂತರ್ದು ಬಿಡ್ತಾವು ಇಂಥವ್ರನ್ನ ಕರಿತಾವು ಅಯ್ಯೋ ದೇವ್ರೆ ಆದ್ರೂ ನಮ್ಮ ಜನ ಒಬ್ರು ಅದಂತ ಅವ್ರು ಯಾರೇನು ಮಾಡ್ತಾರೆ ಅದನ್ನ ಮಾಡಕ್ಕೆ ಹೋಗ್ಬಿಡ್ತಾರೆ ಕರೆ ನಾವ ಅಲ್ಲ ಏನದು ಹಾಡು ಒಂದು ಸಟಪಟ ಹೇಳಲ್ಲ ಆತು ಹೇಳ ಅದಕ್ಕೆ ಎಷ್ಟು ವಿಡಿಯೋ ಓಡಬೇಕಿತ್ತು ಎಟ್ಟಾತ ಅದಾತ ಹೋಲ್ಬಿಡು ಯಾಕೆ ಸುಮ್ಮನೆ ಅದ್ರ ಬಗ್ಗೆ ಮಾತು ಈಗ ಅದು ಬಿಡು ಶಾಂತಕ ಇನ್ನು ಈಗ ಹಾಡೋದು ಕೇಳಿ ಈಕೆ ಒಂಥರ ವೈರಲ್ ಆಗಿದ್ದಾಳೆ ಮತ್ತೆ ಪತಿ ಶಾಂತಕ ನಿನ್ ಕಡೆ ಒಂದು ಕೆಲಸ ಆಗ್ಬೇಕಾಗೈತೆ ಒಂಚೂರು ನನ್ನ ಜೋಡ್ ಬಾರ ಎಲ್ಲಿಗೆ ಆಯ್ಕೆ ಆ ಸೊಟ್ಟು ಮಾರಿ ಪ್ರೇಮಿ ಮನೆಗೆ ಹೋಗ್ಬೇಕಾಗಿತ್ತು ಯವ್ವ ಅದವಳಗಂಗವ್ವ ಎದಕ್ಕೆ ಆಕಿ ಮನೆಗೆ ಅದು ನನ್ನ ಗಂಡ ಲಾರಿ ತಗೋತೀನಿ ಅಂತ ಇದ್ರ ನಾ ಏನಂದೆ ಲಾರಿ ಗಿರಿ ತಗೋಬೇಡಪ್ಪ ಅದೆಲ್ಲ ನಮ್ಗೆ ಆಗಿ ಬರೋದಿಲ್ಲ 8-15 ದಿನ ಬಿಟ್ಬಿಟ್ಟು ಅಲ್ಲಿ ಹೋದ್ರೆ ಸರಿ ಅನ್ಸಲ್ಲ ಬೇಡ ಬೇಕಾದ್ರೆ ಒಂದು ಆಟೋ ತೊಗೊಂಡು ಹೊಡೀರಿ ಅಂತಂದೆ ನಮ್ಮ ಮಠ ಅಂದ್ರೆ ಹ್ಞೂ ಅಂತ ಹೇಳ್ಯಾರ ಕರೆ ಆದ್ರೆ ಅದು ಆಟೋ ಹೊಸ ತೊಗೊಳಕ್ಕೆ ಹೋದ್ರೆ ಮುಕ್ಕಳೇರಿ ರೊಕ್ಕ ಅದಕ್ಕೆ ಪ್ರೇಮಿ ಗಂಡಂದು ಏನು ಆಟೋ ಮಾರೋದೈತಂತ ಅದನ್ನ ಸೆಕೆಂಡ್ ಹ್ಯಾಂಡ್ ಆದ್ರೆ ನಮ್ಗೊಂದು 50,000 ರೂಪಾಯಿ ಕಡಿಮೆ ಆಕತ್ತಲ್ಲ ಅದಕ್ಕೆ ಅದ್ರ ಸಂಬಂಧ ಆ ಲೆಕ್ಕಕ್ಕೆ ಅದನ್ನೇ ತೊಗೊಳ್ಳೋಣ ಅಂತ ವಿಚಾರ ಮಾಡೇನಿ ಆದ್ರೆ ಅಲ್ಲಿ ಹೋಗಿ ಕೇಳ್ಬೇಕಲ್ಲ ಈಗಕ್ಕಿನ್ನ ಅದ್ರ ಸಂಬಂಧ ಒಂಚೂರು ನೀನು ಜೊತೆ ಬರ್ತೀಯನ ಜೋಡ ಅಂತ ಏನಂತೀಯ ಶಾಂತಕ್ಕ ಅಲ್ಲಲ್ಲೇ 4 ಬದ್ನಿಕಾಯಿ ಕದ್ದಿದ್ದಕ್ಕೆ ನಾಯಿ ಹೊಡೆದನಿಕ್ಕಿನ್ನ ನಾಯಿಗೆ ಉಗದಂಗೆ ನಮ್ಮನಿ ನೀನು ನೋಡಿದ್ರೆ ಈಗ ಇದು ಮಾಡಂತೀಯಲ್ಲೇ ಅಯ್ಯ ಶಾಂತಕ್ಕ ಬೈದೇವಂದ್ರೆ ನೀನು ಹೊಲ್ದ ಬದ್ನಿಕಾಯಿ ಕದ್ದಾಳ ನಿಂದ ತೋಟದಾಗ ಅದಕ್ಕೆ ಬೈದ್ವಿ ನಾವೇನು ಪುಕ್ಷಟಿ ಆಟೋ ಕೊಡು ಅಂತ ಕೇಳಾಕೊಂತೀವನ ಮಾರಕ್ಕಿಟ್ಟಾಳ ಅದೇ ಮಂದಿ ಕೊಡೋದ ನಮ್ಗೆ ಕೊಡು ಅಂತ ಕೇಳಾಕೊಂಟಿರೋದಟ್ಟೆ ಕೊಡ್ಬೇಕಲ್ಲ ಆಕಿ ಕೊಡಲ್ಲ ಅಂದ್ರೆ ನಾವ್ಯಾರ ಏನು ಮಾಡೋದೈತಿ ನಾನು ಒಲ್ಲೆ ನೀವೇ ಹೋಗಿ ಬರ್ರಿ ಪರಕ್ಕನ್ ಕರ್ಕೊಂಡೋಗು ಪರಕ್ಕನ್ ಕರ್ಕೊಂಡೋಗು ಒಂದಿಟ್ಟು ಬಾರ ಶಾಂತಕ್ಕ
ಹೆಂಗ್ ಮಾಡ್ತೀಯ ಒಟ್ಟು ಬಾ ಅಂದ್ರ ಪಾರಕ್ಕನ್ ಕರ್ಕೊಂಡು ಹೋಗು ಆಕಿನ ಕರ್ಕೊಂಡು ಹೋಗೋದಲ್ಲ ನೀ ಬಾ. ನಾವು ಅಲ್ಲಿಲೆ ಫಾಸ್ಟ್ ಬೈ ನಾ ಬರ್ರಿ ಬಾ ಅಂದ್ರೆ ಹೆಂಗ್ ಬರ್ಲಿಲ್ಲ ನಾವಲ್ಲೇ ನಾ ಮಾತ್ರ ಬರೋದು ನೀ ಬೇಕಾದಷ್ಟು ನಿಂತರು ನಾ ಬರೋದಿಲ್ಲ ಬೇಜಾರು ಮಾಡ್ಕೊಬೇಡ ಗಿರ್ಜಿ ಏನು ನಾ ಹೇಳಕತ್ತೀನಿ ನೋಡು ನೀ ಅವ್ರನ್ನ ಕರ್ಕೊಂಡು ಹೋಗು ಆಗ್ಲಿ ಬಿಡು ಪಾರಕ್ಕನ್ನ ಕರ್ಕೊಂಡು ಹೋಗ್ತೀನಿ ಮತ್ತೇನು ಮಾಡೋದು. ಶಾಂತಂದು ಅಕ್ಕ ನಿಮ್ದಿಗೆ ಸರಿಗೆ ಮಾಡಿದ್ರಿ ನಮ್ದಿಗೆ ಬೈತಾಳೆ ನಿಮ್ದಿಗೆ ಕರಿತಾಳೆ ಹೋಗಕ್ಕೆ ಹೋಗ್ಬೇಡಿ. ಅಯ್ಯವ ಏನ ಬೈದ್ರ ಅಂತಲ್ಲ ನಿನ್ನೆರ ಅಷ್ಟು ಬೈದು ಬಾಯಾಗಿಟ್ಟು ಕಳ್ಸನಕ್ಕಿಗೆ ಮತ್ತಕ್ಕೆ ಮನೆಗೆ ಹೋಗ್ಲ ಈಗ ಅದಕ್ಕೆ ಒಲ್ಲ ಅಂತಂದೆ. ಶಾಂತಂದು ಅಕ್ಕ ನಮ್ದಿಗೆ ಒಂದು ಅಚ್ಚ ಹಾಡಿಗೆ ಹಾಡ್ತೀನಿ. ಅಯ್ಯವ್ವ ಬೇಡ ಪತಿ ಬೇಡ ನಿನ್ ಕಾಲು ಬೀಳ್ತೇನೆ ಹಾಡಿಗಿಡು ಹೇಳ್ಬೇಡ. ಏನ್ರಿ ಯಾವಾಗ ಇನ್ನು ಹುಡುಗನ್ ಡಿಸ್ಚಾರ್ಜ್ ಮಾಡೋದು? ಇವತ್ತು ಡಾಕ್ಟರ್ ಕಡೆ ಅದನ್ನ ಕೇಳಿ ಬಂದೇನಿ. ಇನ್ನೊಂದು ವಾರ ತಡ್ರಿ ಕಂಪ್ಲೀಟಾಗಿ ಹುಷಾರಾಗ್ಲಿ ಹಂಗೆ ನೀವು ಅರ್ಧಂಬರ್ಧಕ್ಕೆ ಕರ್ಕೊಂಡು ಹೋದ್ರಿ ಹೆಂಗೆ ಇನ್ನೊಂದು ವಾರ ತಡ್ರಿ ಅಂತ ಅಂದಾರ. ನಾನು ಆತ್ರಿ ಸರ ಸ್ವಲ್ಪ ದೌಡಿದು ಮಾಡ್ರಿ ಯಾಕಂದ್ರೆ ನೀವು ಹಂಗೆ ಬಿಟ್ರೆ ನಮ್ಗೆ ಭಾಳ ತ್ರಾಸ ಆಗತ್ತೈತ್ರಿ ಮನ್ಯಾಗ ಊರಾಗೂ ಮಂದಿ ಎಲ್ಲ ಇದು ಮಾಡಕತ್ತಾರ. ಆಮೇಲೆ ರೊಕ್ಕನೂ ಭಾಳ ಇಲ್ರಿ ಸರ ಈಗ ರೊಕ್ಕದ ಭಾಳ ವಜ್ಜೆ ಆಗ್ಬಿಟ್ಟೈತಿ ಅಂತ ಹೇಳೇನಿ. ಚಲೋ ಮಾಡಿದ್ರ ನೋಡ್ರಿ ಹುಷಾರಾಗಿ. ನನ್ನ ಮಗನೊಂದು ದೌಡ್ ಕಳ್ಸಿದ್ರೆ ಸಾಕಾಗೈತಪ್ಪ. ಅಲ್ಲ ಲೋನ್ ಮಾಡ್ಕೊಂಡು ಓದ್ತಾಳ ಅಂತಂದ್ರ ಹಂಗಾರೆ ನೀನ್ ಏನಂದೇವಾ? ನಾನೇನ್ ಅಂದಿಲ್ಲಪ್ಪ, ನಾನೇನ್ ಆಕಿ ಮುಂದೆ ಹೋಗಿ ಅಂದೇನೇನ ಓದಿಸ್ತೇನೆ ಅಂತಾನೆ ಹೇಳಿತ್ತಲ್ಲ. ನೀನು ಅಲ್ಲಿ ಎಲ್ಲಿದ ರೊಕ್ಕ ತಂದು ಓದಕ್ ತಯಾರಾಗಿದ್ದಿ. ನಾ ಏನಾರ ಒಂದ್ ಮಾತಾರ ಅಂದೇನ ನಿಂದೊಂದ್ ಕತಿಯಪ್ಪ ತಗ ಮಾತಾಡೋದ ವಜ್ಜಾತ್ ಬಿಡು. ಲೋನ್ ಮಾಡ್ಕೊಂಡು ಓದೋದಾದ್ರೆ ಮತ್ತೆ ನಾವು ಓದಿಸ್ತೇವೆ ಅಂತಂದಿದ್ದಕ್ಕೆಲ್ಲ ಪಾಪಕಿನೂ ಮದ್ವಿಗೆ ಒಪ್ಕೊಂಡ್ಲು. ಈಗ ಇದ್ಕಿದ್ದಂಗೆ ಲೋನ್ ಮಾಡಿ ಓದ್ಸೋದಂದ್ರೆ ಹೆಂಗ ಆಕಿನ ಲೋನ್ ಮಾಡಿ ಓದ್ಕೋತಾಳಂದ್ರೆ ಮತ್ತೆ ಮದ್ವಿದ ನೆಸಿಟಿ ಏನೈತಿ ಅನ್ನಂಗ ಆತು. ಅಯ್ಯೋ ಅದನ್ನೇ ಕೇಳಿದ್ನಪ್ಪ. ಮತ್ತೆ ಅಲ್ಲ ಶಾಂತಕ ಮತ್ತೆ ಲೋನ್ ಮಾಡಿ ಓದ್ಕೋತಾಳಂದ್ರ ಹಂಗಾರ ಮದ್ವಿಗೆ ಏನಂದ್ಲು ಅಂತ ಕೇಳಿದೆ. ಇಲ್ಲ ಅದೇನೇನ್ ಬೇಡ ಅಂದಿಲ್ಲ ಹೂ ಅಂದಾಳ ಅಂತ ಹೇಳಿದ್ರು. ಮತ್ತೆ ಅವ್ರ ಮದ್ವಿಗೆ ಹೂ ಅಂದಾಳ ಅಂದ್ಮೇಲೆ ಆ ಜವಾಬ್ದಾರಿ ನಾ ತಗೋಬಾರ್ದ? ಏನ್ ಬೇವ ನೀನು ಫಸ್ಟ್ ನಾವ್ ಏನ್ ಹೇಳಿರ್ತೀವಿ ಅದನ್ನ ಮನುಷ್ಯ ನಾವು ಮಾಡ್ಬೇಕಾಕತ್ತಲ್ಲ. ನೀ ಸುಮ್ನಿರವ ತಗ ನಾನೇ ಕೊಡ್ತೀನಿ ದುಡ್ಡು. ಅವಳು ಏನ್ ಲೋನ್ ಮಾಡ್ಸೋ ಅವಶ್ಯಕತೆ ಇಲ್ಲ. ಎಷ್ಟು ಓದ್ತಾಳ ಓದ್ಲಿ ನಾ ಕೊಡ್ತೀನಿ. ಏನಾರ ಮಾಡ್ಕೊರಪ್ಪ ನಾವೇನ್ ಬೇಡ ಅಂತೀವಿ ನಿಮ್ಗೇನು ಓದ್ಸಕ್ಕ. ಕೊಟ್ಟಾರ ಕೊಟ್ಕೋ ಬಿಟ್ಟಾರ ಬಿಟ್ಕೋ ಏನಾರ ಮಾಡ್ಕೊ. ನನಕಿನ್ ಬೆಟ್ಟಿಯಾಗಿ ಮಾತಾಡ್ತೀನಿ. ಆಮೇಲೆ ಅವ ಕಾಂತಾರ ಪಿಕ್ಚರ್ ಬಂದೈತಿ ಅಷ್ಟ್ರು ಹೋಗಿ ಬರೋಣ ಬಾಬಿ. ಹೌದಾ ನಾನು ಅದನ್ನ ನೋಡ್ಬೇಕಂತ ಬಾರಿ ಅನ್ಕೊಂಡಿದ್ದೆ. ಚಲ ಆತ್ತಾಗ ನಡಿ ಹೋಗ್ಯಾರ ಬರೋಣಂತ. ಗೆರೆ ಪರಕ ಅಲ್ಲ ಪರಕ ಅವ್ರಿಬ್ರು ಹೊಸ್ತಾಗಿ ಮದಿ ಫಿಕ್ಸ್ ಆಗೈತಿ ಹೋಗಿ ಬರ್ಲಿ ಬಿಡು. ನೀ ಯಾಕೆ ಶಿವಪೂಜಾ ಕರಡ್ ಬಿಟ್ಟಂಗ ಜೊತೆಗೆ ಹೋಗಿ ಯಾರು ಬೇಡ. ಏನ್ ಅಷ್ಟು ನೋಡ್ಬೇಕನ್ನೋದಿದ್ರೆ ನಾನು ನೋಡ್ಬೇಕದನ್ನ ಬೇಕಾದ್ರೆ ನಾನು ನೀವು ಹೋಗಿ ಬರೋಣಂತ ಅಷ್ಟ್ರು. ಅವ್ರಿಬ್ರು ಹುಡುಗ ಹುಡುಗಿ ಹೋಗಿ ಬರ್ಲಿ. ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳಕ ಒಬ್ರಿಗೊಬ್ರು ಮಾತಾಡ್ಕೊಳಕ ಒಂಥರ ಇಬ್ರಿಗ ಮದುವೆಗಿಂತ ಮುಂಚೆ ಒಂದು ಪಿಕ್ಚರ್ಗೆ ಹೋಗಿ ಬರ್ಲಿ ಬಿಡು. ಈಕೆ ಪರಕ ನೀ ಹೋಗ್ಬೇಡ ನಡಕ ನಾ ಹೇಳೋದು ಕೇಳು. ಆಹಾ ಗಿರ್ಜಕ್ಕರ ದೇವ್ರು ಬಂದಂಗೆ ಬಂದ್ರಿ. ನನ್ನ ಮನಸ್ಸಿನಾಗೂ ನಾವಿಬ್ಬರೇ ಹೋಗ್ಬೇಕನ್ನೋದಿತ್ತು. ಮತ್ತು ನಮ್ಮ ಅವ್ಗೆ ಬೇಜಾರಾಕೈತಿನ ಅಂತ ಕರೆದೆ. ಒಳ್ಳೆ ಕೆಲಸ ಆತ. ನಮ್ಮವ್ವ ಇದಕ್ಕೆ ಒಪ್ಕೊಂತಾಳೋ ಒಪ್ಕೊಳಂಗಿಲ್ಲ ದೇವರಿಗೆ ಗೊತ್ತು. ಅಲ್ಲಲೇ ನಾನು ಪಿಕ್ಚರ್ ನೋಡ್ಬೇಕಿತ್ತದನ್ನ ನೋಡು. ನಿಂಗೆ ಯಾರು ಬೇಡ ಅಂತಾರೆ ಅವರಿಬ್ರು ಹೋಗಿ ಬರ್ಲಿ. ಆಮೇಲೆ ನೋಡವಂತಿ. ಸರಿ ಆತ್ ಬಿಡು ಮತ್ತೇನು ಹೋಗಿ ಬರ್ರಪ್ಪ ನೀವಿಬ್ರು. ಅದೇನೋ ಒಬ್ರನ್ನೊಬ್ರು ಅರ್ಥ ಮಾಡ್ಕೋಬೇಕಂತಲ್ಲ ಈ ಬಿಡಾಡಿಗೆ ಏನು ಗೊತ್ತ ಯಾವಾಗ ಹೋಗಿ ಅರ್ಥ ಮಾಡ್ಕೊಂಡಿದ್ಲ ಗೊತ್ತಿಲ್ಲ. ಒಟ್ಟು ನಿಮ್ಗೆ ಹೇಳಕತ್ತಾಳ. ಸರಿ ನೀವಿಬ್ರೇ ಹೋಗಿ ಬರ್ರಿ. ಅಲ್ಲ ನೀವು ಎಲ್ಲರೂ ನಾವು ಹೋಗಿ ಬರ್ತಿದ್ವಿ ಬೇ. ಯಪ್ಪ ನಮಗೂ ಎಲ್ಲ ಗೊತ್ತಾಗತ್ತೆ. ಇದೇ ಸಾಲಿ ಓದೆ ನಾವು ಈಗ ಬಂದಿರೋದು. ನೀವು ಓದಿದ ಸಾಲಿನ ಓದೇವಿ ಏನ ಇಬ್ರ ಹೋಗ್ಬೇಕನ್ನ ಮನ್ಸು ಐತಿ. ನಿಮ್ಮ ಅವ್ವನ್ ಬಿಟ್ಟು ಹೋದ್ರೆ ನಿಮ್ಮ ಅವ್ವ ಏನಂತಾಳ ಏನಂತ ಹಂಗ ಮ್ಯಾಗಿನ ಮ್ಯಾತಿಗೆ ನೀನು ಕರ್ದಿ. ಈಗ ನಾ ಬ್ಯಾಡ ಅನ್ನತ್ಲೆ ನಿನಗೂ ಒಳಬೆಳಗ್ಗೆ ಖುಷಿ ಆಗಿರ್ತೈತಿ. ಏನಾಗಲ್ಲ ಇಬ್ರೇ ಹುಡುಗ ಹುಡುಗಿ ಹೋಗಿ ಬರ್ರಿ ಆರಾಮಾಗಿ. ಇನ್ನಷ್ಟು ದಿನ ಟಿವ್ಯಾಗ ಹಾಕ್ತಾರ ಅವಾಗ ನೋಡ್ತಾಳೆ ನಿಮ್ಮವ್ವ. ಇಲ್ರಿ ಗಿರ್ಜಕ್ಕರ ಹಂಗೆಲ್ಲ ಏನಿಲ್ರಿಪ್ಪ. ಸರಿ ಮತ್ತೆ ನೀವು ಇಷ್ಟು ಹೇಳತ್ತೀರಿ ಆಯ್ತು ತೋರಿ ನಾವಿಬ್ಬರು ಹೋಗಿ ಬರ್ತೀವಿ. ನಾನು ಆಕಿಗೆ ಒಂದು ಫೋನ್ ಹಚ್ಚಿ ಕೇಳ್ತೀನಿ. ಹೊಲ ಬಾಡ್ಯ ಒಂದು ಮಾತಿಗೆ ಹೋಗಿ ಬಿಟ್ಟು ನೋಡು. ಹೋಗ್ಲಿ ಬಿಡ ಪರಕ ಅದು ಬಿಡು. ಪರಕ ನನ್ನ ಜೋಡಿ ಬಾ ಒಟ್ಟು. ಎದಕ್ಕೆ ಸೊಟ್ಟು ಮಾರಿ ಪ್ರೇಮಿ ಮನೆಗೆ ಹೋಗಿ ಬರಕ್ಕ. ಎದಕ್ಕೆ ಆಟೋ ಮಾರೋದೈತಂತೆ ಅದಕ್ಕೆ. ಹಾ ಗಿರ್ಜಕ್ಕರ ನನ್ನ ಮುಂದೆ ಅಂದಿದ್ದ ಶಂಕರಣ್ಣ ಆಟೋ ಮಾರಕ್ಕೆ ಕೊಡ್ಬೇಕಂತ ಮಾಡೇನಿ. ಅವರ ಗಿರಾಕಿದ್ರು ಒಂಚೂರು ಹೇಳೋ ಮರೆಯ ಅಂತ ಅಂದಿದ್ದ. ನಾನು ಎಲ್ಲಿಂದ ಹುಡ್ಕೊಂಡು ಹೋಗಕ್ಕೆ ಹೋಗ್ಲಿ ಅಂತ ಸುಮ್ಮನಾಗಿದ್ದೆ. ಈಗ ಆಟೋ ಯಾರಿಗೆ ಬೇಕಂತೆ? ನನ್ನ ಗಂಡಿಗೆ ಕುಜಲಿ ಅಣ್ಣ ನನ್ನ ಗಂಡಿಗೆ. ಅವರು ಈ ಹೊಲ ಅಷ್ಟು ದುಡಿಮೆ ಆಗ್ವಲ್ತು. ಒಂದು ಆಟೋ ಗಿಟ್ಟ ಸೈಡ್ ಬಿಸ್ನೆಸ್ ಏನಾರ ಮಾಡ್ಬೇಕು ಅನ್ನಕತ್ತಿದ್ರು. ಶಂಕರಣ್ಣ ಅಂತ ಮತ್ತೆ ಹೊಡೆಯಲ್ಲ ಅಂತಂದಂತೆ. ಹಾಗಾಗಿ ಮಾರಕೈತೇನೋ ಸುದ್ದಿ ನನಗೂ ಗೊತ್ತಾಗಿತ್ತಲ್ಲ. ಇವರು ಲಾರಿ ತಗೋತೀನಿ ಅನ್ನತ್ತಿದ್ರು. 8-15 ದಿನ ಇನ್ನು ಊರು ಬಿಟ್ಟು ಊರಿಗೆ ಹೋಗಿ ಕುಂದಿರ್ತಾರೆ ಇನ್ನು ಬೇಡ ಅಂತೇಳಿ ನಾನೇ ಏನು ಮಾಡೋದು ಅಂತ ವಿಚಾರ ಮಾಡ್ತಾ ಇದ್ದೆ. ಆಟೋತನ ಅಂದ್ರೆ ತಲೆಯಾಗ ಬಂತು ಮತ್ತೆ. ಅದಕ್ಕೆ ಲಾರಿ ಬೇಡಪ್ಪ ಬೇಡ್ರಿ ಆರಾಮ ಇದು ಏನದು ಇದನ್ನೇ ಆಟೋನ ಹೊಡೆಯವಂತ್ರಿ ಅಂತ ಹೇಳೇನಿ. ಓ ಹೌದಾ? ನಾವಲ್ಲವ ಸೊಟ್ಟು ಮಾರಿ ಪ್ರೇಮಿ ಮನೆಗೆ ಅಲ್ಲೇ ನನ್ನ ಜೋಡಿನೂ ಜಗಳ ಮಾಡ್ಯಾಳ. ಮತ್ತೆ ಹೋಲೇನ ಅಲ್ಲಿ. ಅಯ್ಯ ನನ್ನ ಜೋಡಿನೂ ಜಗಳ ಮಾಡ್ಯಾಳ ಶಾಂತಕ. ಇದು ಪರಕ ಏನಾಗೋದಿಲ್ಲ ಬಾರ ಹೋಗ್ಬರೋಣ. ನಡಿ ಮತ್ತೇನು ಮಾಡೋದು.